She was brought up there and she lived in the forest. And now she has realized the loss of our forest. ನಮ್ಮ ಅರಣ್ಯ ಮಾಯ ಆಗೋದು ಕಂಡು ಬಂದಾದ ಕೂಡಲೇ she is writing this piece of an essay. Everything I need to know I learned in the forest. ನಂಗೆ ಏನೇನ್ ಬೇಕಾಗಿತ್ತು ಅವಶ್ಯಕತೆ need to know. ಆಕೆಗೆ ಜೀವನದಲ್ಲಿ ಏನೇನ್ ತಿಳ್ಕೊಳ್ಳೋದಿತ್ತು ಅದು ಎಲ್ಲ ಎಲ್ಲಿ ಕಲ್ಕೊಂಡಳಪ್ಪ ಅಂತಂದ್ರ ಅದು ಅರಣ್ಯ ಒಳಗ ಕಲ್ಕೊಂಡಳು. She learned it in the forest. Whatever she wanted to know about life, ಜೀವನ ಬಗ್ಗೆ ಆಗ್ಲಿ ಅಥವಾ ತನ್ನ ಸ್ವಂತ ಜೀವನ ಆಗ್ಲಿ ಆಕಿನ ಜೀವನದ ಅನುಭವಗಳಾಗ್ಲಿ ಅದೆಲ್ಲ ಎಲ್ಲಿಂದ ಬಂತಪ್ಪ ಅಂತಂದ್ರ ಅರಣ್ಯದಿಂದ ಬಂತು she used to say. ವಂದನಾ ಶಿವ is an environmentalist. environmentalist ಅಂತಂದ್ರ ಅರಣ್ಯ ಕಾಪಾಡೋರು. she protects the forest, she protects the greenery, flora and fauna. ಇದೆಲ್ಲ ಕಾಪಾಡ್ಕೊಂಡು ಹೋಗೋರು. In fact, they believe that the earth in the nature form, ಸೃಷ್ಟಿ ಯಾವ ರೀತಿದಾಗ ನಿರ್ಮಾಣ ಆಗೈತಿಲ್ಲ ಅದು ಕಾಪಾಡ್ಕೊಂಡು ಹೋಗ್ಬೇಕಂತ ಒಂದು ಅವರು ವಿಚಾರ. ಸೊ these environmentalists, they protect our earth. So Vandana Shiva is also one of them. Here in this lesson, she has spoken about her experience of her life. ಜೀವನದಲ್ಲಿ ಅರಣ್ಯ ಯಾವ ರೀತಿದಾಗ ಬಂತು ಅಥವಾ how she was associated with the nature ಅಂತ ಅನ್ನೋದು ಇಲ್ಲಿ ಈ ಪಾಠದಲ್ಲಿ ಕೊಟ್ಟಿದ್ದಾರೆ. Let us go through this lesson. Pre-reading activity. Have you heard of Chipko movement? Chipko movement ಅಂತಂದು ಕೇಳಿರಬಹುದು. What is this Chipko movement? If you have gone through the pages of history, ಇತಿಹಾಸದಾಗ ನೋಡ್ರಿ ಅಂತಂದ್ರೆ ಚಿಪ್ಕೋ ಮೂಮೆಂಟ್ ಅಂತ ಇತ್ತು. ವಾಟ್ ಇಟ್ ಈಸ್ ಆಕ್ಚುಲಿ ಚಿಪ್ಕೋ ಮೂಮೆಂಟ್ ಅಂತಂದ್ರೆ ಏನಪ್ಪಾ ಅಂತಂದ್ರ ಇದೊಂದು ಕ್ರಾಂತಿ. ಇದೆಂತ ಕ್ರಾಂತಿ ಅಪ್ಪ ಅಂತಂದ್ರ ಟು ಪ್ರೊಟೆಕ್ಟ್ ಅವರ್ ಫಾರೆಸ್ಟ್ ಇನ್ ಎ ನಾನ್ ವೈಲೆಂಟ್ ಮೆಥಡ್. ನಾನ್ ವೈಲೆಂಟ್ ಮೆಥಡ್ ಅಂತಂದ್ರ ಹೊಡೆದಾಡಿ ಕಡ್ದಾಡಿ ಬಡ್ದಾಡಿ ಅಂತಲ್ಲ, ಅರಣ್ಯ ಕಾಪಾಡಿಸ್ಕೋಬೇಕು. ಯಾವ ರೀತಿದಾಗ ಅಂದ್ರ ಬೈ ದಿ ನಾನ್ ವೈಲೆಂಟ್ ಮೆಥಡ್. ಜಗಳ ಇರ್ಲಾರ್ದ. ಒನ್ ಆಫ್ ದಿ ಮೋಸ್ಟ್ ಫೇವ್ರೇಟ್ ವೆಪನ್ ಆಫ್ ಗಾಂಧೀಜಿ. ಗಾಂಧೀಜಿದು ಒಂದು ವೆಪನ್ ಏನಪ್ಪಾ ಅಂದ್ರ ನಾನ್ ವೈಲೆನ್ಸ್. ಯಾರ ಜೊತೆ ಜಗಳಾಡೋದಿಲ್ಲ, ಬಡ್ದಾಡಲಾರ್ದ ನೀವು ಹೆಂಗ ಗಾಂಧೀಜಿ ಅವರು ನಮ್ಮ ಸ್ವತಂತ್ರ ತಂದು ಕೊಟ್ರಲ್ಲ ಅದೇ ರೀತಿಯಲ್ಲಿ ಚಿಪ್ಕೋ ಮೂವ್ಮೆಂಟ್ ವಾಸ್ ಆಲ್ಸೋ ದಿ ಪ್ರೊಟೆಕ್ಷನ್ ಆಫ್ ಟ್ರೀಸ್ ಇನ್ ದಿ ವೇ ಆಫ್ ನಾನ್ ವೈಲೆನ್ಸ್, ಥ್ರೂ ದಿ ವೇ ಆಫ್ ನಾನ್ ವೈಲೆನ್ಸ್, ಎಸ್ಪೆಷಲಿ ಇನ್ ದಿ ಇಯರ್ 1970. 1970ದಾಗ ಇದು ಒಂದು ಚಳವಳಿ ಸ್ಟಾರ್ಟ್ ಆಗಿತ್ತು. ಸೊ ಹೌ ಇಸ್ ಇಟ್ ರಿಲೇಟೆಡ್ ಟು ಹರ್ ಲೈಫ್? ಅದ್ರ ಇದು ಆಕಿನ ಜೀವನ ಯಾವ ರೀತಿದಾಗ ಆಕಿಗೆ ಹೌ ಇಟ್ ಇನ್ಸ್ಪೈರ್ಡ್ ಹರ್ ಲೈಫ್ ಅಂತ ಅದನ್ನು ಸಹ ಇಲ್ಲಿ ಪಾಠದಲ್ಲಿ ಐತಿ. ವಾಟ್ ಇಸ್ ಇಟ್ ಸಿಗ್ನಿಫಿಕೆನ್ಸ್? ದಿ ಇಂಪಾರ್ಟೆನ್ಸ್ ಆಫ್ ಚಿಪ್ಕೋ ಲೈಫ್. ಚಿಪ್ಕೋ ಮೂಮೆಂಟ್. ಚಿಪ್ಕೋ ಮೂಮೆಂಟ್ ಅದು ಏನ್ ಇಂಪಾರ್ಟೆನ್ಸ್ ಐತಿ ಅಥವಾ ಈಗನು ಯಾವ ರೀತಿದಾಗ ಚಿಪ್ಕೋ ಮೂಮೆಂಟ್ ಅಷ್ಟ ಇಂಪಾರ್ಟೆಂಟ್ ಐತಿ ಅಂತ ಅನ್ನೋದು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಚರ್ಚೆ ಮಾಡೋಣ. What was the role played by the woman in this movement? ಈ ಮೂವ್ಮೆಂಟ್ ಒಳಗ, ಈ ಚಳವಳಿ ಒಳಗ ಏನಪ್ಪಾ ಅಂತಂದ್ರ ಹೆಣ್ಮಕ್ಳೇ ಭಾಗವಹಿಸಿದ್ರು. ಮೋಸ್ಟ್ ಆಫ್ ದೆಮ್ ವೇರ್ ವುಮೆನ್ ಓನ್ಲಿ. ಮೋಸ್ಟ್ ಆಫ್ ದೆಮ್ ವೇರ್ ವುಮೆನ್, ದಟ್ ಟು peasant women. And what prompted them to join this movement? ಈ ಮೂವ್ಮೆಂಟ್ ಜಾಯಿನ್ ಆಗಕ್ ಅವ್ರಿಗೆ ಏನ್ ಕಾರಣ ಇತ್ತು? ಅವ್ರ ಬೇಕಾದ್ರೆ ಅವಾಗಿನ ಕಾಲದಲ್ಲಿ ಏನಿತ್ತು, ದೇ ನೆವರ್ ಕೇಮ್ ಔಟ್ ಆಫ್ ದಿ ಹೌಸ್. ಮನಿ ಒಳಗಿಂದ ಎಂದು ಹೊರಗೆ ಬರ್ತಿರ್ಲಿಲ್ಲ. ಆದ್ರ ಇಲ್ಲಿ ಈ ಮಹಿಳೆಯರು ಮನಿ ಬಿಟ್ಟು ಹೊರಗೆ ಬಂದು ದೇ ಜಾಯಿನ್ ದಿಸ್ ಪರ್ಟಿಕ್ಯುಲರ್ ಮೂವ್ಮೆಂಟ್. ಇದು ಒಂದು ಮೂವ್ಮೆಂಟ್ ಚಳವಳಿ ಸೇರ್ಕೊಂಡ್ರು. ಮತ್ತೆ ಹೆಚ್ಚು ಕಡಿಮೆ ಈ ತರದಾಗ ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡಿದವ್ರು ಯಾರಪ್ಪ ಅಂತಂದ್ರೆ ದೀಸ್ ವುಮೆನ್, ಎಸ್ಪೆಷಲಿ ದೀಸ್ ವಿಲೇಜ್ ವುಮೆನ್ ಆರ್ ದೋಸ್ ವುಮೆನ್ ಹೂ ವರ್ಕ್ ಇನ್ ದಿ ಫಾರ್ಮ್ಸ್. ಫಾರ್ಮ್ ಲ್ಯಾಂಡ್ ಆಗ್ಲಿ, ಹೊಲದಾಗ ಆಗ್ಲಿ ಅಥವಾ ಸಣ್ಣ ಪುಟ್ಟ ಕೆಲಸ ಯಾರು ಮಾಡ್ತಾರಲ್ಲ ಇವರು. ಅಂಡ್ ವಾಟ್ ಪ್ರಾಂಪ್ಟೆಡ್ ದೆಮ್ ಟು ಜಾಯಿನ್ ದಿಸ್ ಚಿಪ್ಕೋ ಮೂವ್ಮೆಂಟ್? ಈ ಚಿಪ್ಕೋ ಮೂವ್ಮೆಂಟ್ ಜಾಯಿನ್ ಆಗಕ್ಕೆ ಕಾರಣ ಏನಂತ that has been given in this lesson. So let us go through this lesson. She herself says, Vandana Shiva, my ecological journey. Ecological means ನೈಸರ್ಗಿಕ. ಜರ್ನಿ ಅಂದ್ರೆ ಪ್ರಯಾಣ. ಆಕಿನ ಪ್ರಯಾಣ ಯಾವ ರೀತಿಯಾಗಿ ಶುರುವಾಯಿತು? ನೈಸರ್ಗಿಕ ಪ್ರಯಾಣ ಯಾವ ರೀತಿಯಾಗ ಶುರುವಾಯಿತು? ಸ್ಟಾರ್ಟೆಡ್ ಇನ್ ದಿ ಫಾರೆಸ್ಟ್ ಆಫ್ ಹಿಮಾಲಯ. ಇದು ಹೆಂಗ್ ಶುರು ಆಯ್ತಪ್ಪ ಅಂತಂದ್ರ ಅರಣ್ಯದಲ್ಲಿ. ಯಾವ ಅರಣ್ಯ? ಹಿಮಾಲಯದಲ್ಲಿ. ಶಿ ಯೂಸ್ ಟು ಲಿವ್ ಸಮ್ವೇರ್ ಇನ್ ದಿ ರೀಜನ್ಸ್ ಆಫ್ ಹಿಮಾಲಯ. ಹಿಮಾಲಯ ರೀಜನ್ಸ್ ನಲ್ಲಿ
ಇಕ್ಕಿ ಅಲ್ಲಿ ಇರ್ತಿದ್ರು. ಅಂಡ್ there her journey began, the journey of ecology, the journey of her being with nature. ನಿಸರ್ಗ ಜೊತೆಗೆ ಹೊಂದ್ಕೊಂಡು ಬಾಳೋದು ಯಾವ ರೀತಿದಾಗ ಅದು ನಿಸರ್ಗದಿಂದ ಯಾವ ರೀತಿದಾಗ ಹೊಂದ್ಕೊಂಡು ಬಾಳೋದು ಅಂತ ಅನ್ನೋದು ಇದು ಯಾವ ರೀತಿದಾಗ ಶುರು ಆಯ್ತು ಅಂತ she says it began my ecological journey started in the forest of Himalaya. My father was a forest conservator. See, her father was a forest conservator. Conservator means a person who takes care of the forest. ಅರಣ್ಯ ಬಗ್ಗೆ ಕಾಳಜಿ ತಗೊಳ್ಳೋರು, ಅರಣ್ಯ ಓಡಿಸ್ಕೊಳ್ಳೋರು ಅಥವಾ ಅರಣ್ಯದಾಗ ವಾಚ್ ಮಾಡೋರು, ನಷ್ಟ ಆಗ್ಲಾರ್ದಂಗ್ ನೋಡೋರು. So he was a conservator. And my mother became a farmer after fleeing the tragic partition of India and Pakistan. India Pakistan ಯಾವಾಗ ಡಿವೈಡ್ ಆಯ್ತಲ್ಲ in the year 1947, when it was divided, and her mother, she became a farmer. ಅಕ್ಕಿ ರೈತ. See, the environment in itself, environment ಯಾವ ರೀತಿಯಾಗಿತ್ತು ಅಂತಂದ್ರ that her father was a conservator and her mother was a farmer. ಮನಿ ಒಳಗನ ವಾತಾವರಣ ಇತ್ತು, ಯಾವುದು ಅರಣ್ಯದು ಅವ್ರ ತಲೆ ಒಳಗ ಇತ್ತು, ಅವ್ರ ರಕ್ತದಲ್ಲೇನ ಇದ್ದಂಗ ಇತ್ತು. ಅದಕ್ಕೆ ಏನಾಯ್ತು, she was very much associated with the forest. ಹಿಂಗಾಗಿ ಅರಣ್ಯದಿಂದ ಬಹಳ ಸಮೀಪವಾಗಿ ಅಥವಾ ಅರಣ್ಯದಿಂದ ಹೊಂದ್ಕೊಂಡ ಜೀವನ ತೆಗೆದಕ್ಕೆ. After the tragic partition of India and Pakistan, it is from the Himalayan forest and ecosystem that I learned most of what I know about ecology. ನಿಸರ್ಗ ಬಗ್ಗೆ ಆಕೆ ಏನ ತಿಳ್ಕೊಬೇಕಾಯ್ತು ಅಂತಂದ್ರ ವಾಟ್ ಎವರ್ ಶಿ ಹಸ್ ಲರ್ನ್ ಅಬೌಟ್ ದಿ ನೇಚರ್, ಇದು ಎಲ್ಲಿ ತಿಳ್ಕೊಂಡ ಅಂತಂದ್ರ ಫ್ರಮ್ ದಿ ಹಿಮಾಲಯನ್ ರೀಜನ್, ಫ್ರಮ್ ದಿ ಹಿಮಾಲಯನ್ ಫಾರೆಸ್ಟ್. ಹಿಮಾಲಯನ್ ಫಾರೆಸ್ಟ್ ನಾಗ ಅಲ್ಲಿ ಹಿಮಾಲಯದಲ್ಲಿ ಅಲ್ಲಿ ಅರಣ್ಯದಾಗಿಂದ ಅಲ್ಲಿ ಏಕಿಂದು ಎಲ್ಲಾ ಸಂಪೂರ್ಣವಾಗಿ ನಿಸರ್ಗ ಬಗ್ಗೆ ತಿಳ್ಕೊಂಡಿದ್ದಳು. I learned most of what I know about ecology. Ecology means nature, ನಿಸರ್ಗದ ಎಲ್ಲಿ ಕಲ್ಕೊಂಡ್ರಪ್ಪ ಅಂತಂದ್ರ in the Himalayan forest. The songs and poems our mother composed for us. Her mother, a farmer who was very much close to nature. ನಿಸರ್ಗ ಫಾರ್ಮರ್ ಅಂತಂದ್ರ ರೈತ ಆದಷ್ಟು ನಿಸರ್ಗಕ್ಕೆ ಸಮೀಪ ಇದ್ದವನು. ಯಾಕಂದ್ರ ಅದ ಬೆಳೆಸ್ತಾನವನು, ಹಚ್ಚಗಾಗಿ ಬೆಳೆಸ್ತಾನೋ, ನಮ್ಗೆ ಆಹಾರ ಕೊಡಕ್ ಕಾರಣ ಅವನು ಅಂತಂದ್ರ he or she sees the nature in very close because they know the necessity of the nature. ನಿಸರ್ಗದ ಅವಶ್ಯಕತೆ ಅಂತ ಅನ್ನೋದು ಅವ್ರಿಗೆ ತಿಳಿದಿರ್ತೈತಿ. So she used to sing songs and poems. Her mother composed for us. She used to compose songs on the forest, on the nature, on the rivers, on the streams, on that all those which are given by nature. ನಿಸರ್ಗ ನಮ್ಗೆ ಏನೇನು ಕೊಟ್ಟೈತಿಲ್ಲ ಇದ್ರ ಬಗ್ಗೆ ಆಕೆ ಹಾಡುಗಳು ಕಟ್ಟುತ್ತಿದ್ದಳು. She used to construct songs as well as poems. ಅದ್ರ ಮೇಲೆ ಕವನಗಳು ಸಕಟ ಬರೀತಿದ್ದಳು ಆಕೆ. Her mother composed for us were about trees. ಅವು ಯಾವ್ದೋ ಹಾಡುಗಳು ಇದ್ದು ಅಂತಂದ್ರೆ ಅವು ಮರದ ಬಗ್ಗೆ ಹಾಡುಗಳು ಇದ್ದು. ಫಾರೆಸ್ಟ್, ಅರಣ್ಯ, ಅಂಡ್ ಇಂಡಿಯಾಸ್ ಫಾರೆಸ್ಟ್ ಸಿವಿಲೈಸೇಷನ್ ಅಂದ್ರೆ ನಾಗರಿಕತೆ, ಅಂದ್ರ ಅರಣ್ಯ, ನಮ್ಮ ದೇಶದ ಅರಣ್ಯ ಬಗ್ಗೆ ಆಕಿ ಪೋಯಂಗಳು ಬರೀತಿದ್ರು, ಅದ್ರ ಮೇಲೆ ಕವನ ಕಟ್ಟುತ್ತಿದ್ರು, ಅದ್ರ ಮ್ಯಾಗ ಹಾಡುಗಳು ಹಾಡ್ತಿದ್ರು. ಯಾರು? ಮದರ್ ಆಫ್ ವಂದನಾ ಶಿವ. ವಂದನಾ ಶಿವ ಅದು ತಾಯಿದ್ದಕ್ಕೆ. She used to compose songs on this forest, trees, streams and on the nature. ಇದ್ರ ಬಗ್ಗೆನ ಆಕೆ ಹಾಡುಗಳು ಬರೀತಿದ್ರು. So all this influenced ವಂದನಾ ಶಿವ. ಆಕಿನ ತಾಯಿದ್ದಕ್ಕೆ ರೈತ, ಆಕಿ ಇದ್ದಿದ್ದು ಹಾಡುಗಳು ಎದ್ರ ಮ್ಯಾಗ ಬರೀತಿದ್ರು, ಮರಗಳ ಮ್ಯಾಗ, ಅರಣ್ಯ ಮ್ಯಾಗ, ಯುಕುರ ಮ್ಯಾಗ ಆಕಿ ಹಾಡು ಬರೀತಿದ್ರು. So this influenced her very much. So also her father was a forest conservator. ಅವನು ಏನಿದ್ದ? ಫಾರೆಸ್ಟ್ ಕನ್ಸರ್ವೇಟರ್ ಇದ್ದ. So when he was a conservator, he lived his entire life in the forest. ಅವನು ಅರಣ್ಯ ಬಗ್ಗೆನೇ, ಅರಣ್ಯ ಕಾಪಾಡ್ಕೊಳ್ಳೋದಾಗ ಇತ್ತು. ಹಿಂಗಾಗಿ ಏನಾಯ್ತು ಅಂತಂದ್ರ ವಂದನಾ ಶಿವ ಮ್ಯಾಗ it had a deep impact. The nature had the deep impact on her mind about the forest. ಅರಣ್ಯ ಬಗ್ಗೆ ಇದು ಒಂದು ಮನುಷ್ಯನ ಮ್ಯಾಗ ಬಹಳ ಪ್ರಭಾವಿತವಾಗಿತ್ತು. My involvement in the contemporary ecological movement began with ಚಿಪ್ಪು. ಇಕ್ಕಿಂದು ಯಾವ ರೀತಿದಾಗ ಅರಣ್ಯದಾಗ ಸೇರ್ಕೊಳ್ಳೋದು ಅಥವಾ ಅರಣ್ಯ ಬಗ್ಗೆ ತಿಳುವಳಿಕೆ ಮಾಡ್ಕೊಳ್ಳೋದು ಇದು ಹೆಂಗ್ ಶುರು ಆಯ್ತು ಅಂತಂದ್ರ it began with the ಚಿಪ್ಪು. The moment which we are talking about, ಇದು ಮೂಮೆಂಟ್ ಏನ್ ನಾವು ಚಳವಳಿ ಬಗ್ಗೆ ಏನ್ ಮಾತಾಡ್ತಾ ಇದ್ದೇವಲ್ಲ, ಇದು ಹೆಂಗ್ ಶುರು ಆಯ್ತಪ್ಪ ಆಕಿಂದ ನಿಸರ್ಗದಿಂದ ಸಂಪರ್ಕ ಬೆಳೆಯೋದು ಅಂತಂದ್ರ it began with the ಚಿಪ್ಕೋ ಮೂವ್ಮೆಂಟ್.
Involvement in the contemporary ecological movement began with Chipko, a non-violent response to the large-scale deforestation. What is Chipko? Chipko ಅಂತಂದ್ರೆ a non-violent response to the large-scale deforestation. Non-violent ಅಂತಂದ್ರೆ ಬಡದಾಡ್ಲಾರದಂತ ಅಥವಾ without taking any weapons into the hand, ಕೈ ಒಳಗೆ ಯಾವ್ದು ಶಸ್ತ್ರ ತಗೊಳ್ಳಾರದ non-violent ಅಂದ್ರೆ ಅಹಿಂಸಾ ಅಂತ. A non-violent response to the large-scale deforestation. Large-scale deforestation. Deforestation, you can split that word. D plus forestation. Forestation ಅಂತಂದ್ರೆ ಅರಣ್ಯ. Deforestation opposite of forest. ಅಂದ್ರೆ ಅರಣ್ಯ ಇದ್ದಿದ್ದು ನಷ್ಟವಾಗುವುದು, ಡಿಸ್ಟ್ರಕ್ಷನ್ ಆಫ್ ದಿ ಫಾರೆಸ್ಟ್. That is deforestation. A non-violent response to large scale deforestation. Large scale ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಅರಣ್ಯ ನಷ್ಟವಾಗ್ತಾ ಇತ್ತು. Our nature, our forest, it was being destroyed in the large scale, and the destruction of this is called as deforestation. A non-violent response to the large scale deforestation. Non-violent ಅಂದ್ರೆ ಇದಕ್ಕೆ ಪ್ರೊಟೆಸ್ಟ್ ಮಾಡೋದು. Protest, how to protest this deforestation? ಯಾವ ರೀತಿಯಾದ ಪ್ರೊಟೆಸ್ಟ್ ಅಂದ್ರೆ in the way of non-violent. Non-violent ಅಂತಂದ್ರೆ ಅಹಿಂಸಾ ಅಹಿಂಸಾದಿಂದ ಮೆಲ್ಲಗಾಗಿ ಅದಕ್ಕೆ ಅರಣ್ಯ ಕಾಪಾಡ್ಕೊಳ್ಳೋದು. So this is Chipko movement that was taking place in the Himalayan region. ಇದು ಎಲ್ಲಿ ಶುರು ಆಗಿತ್ತಪ್ಪ ಅಂತಂದ್ರೆ ಹಿಮಾಲಯನ್ ರೀಜನ್ ದಲ್ಲಿ ಇದು ಒಂದು ಚಳವಳಿ ಶುರು ಆಗಿತ್ತು. ಯಾವುದು? ಚಿಪ್ಕೋ ಮೂವ್ಮೆಂಟ್ ಅಂತಂದು ಇದು ಸ್ಟಾರ್ಟ್ ಆಗಿತ್ತು in the Himalayan region. In the 1970s, 1970ರಲ್ಲಿ, in the 1970s, peasant women from a region in Garhwal, Himalaya had come out in defense of the forest. Peasant woman, look at this name. Who? Which woman? Peasant. Who are these peasant women? Peasant women ಅಂತಂದ್ರೆ those women who were working in the agricultural land, who were working on the agricultural land. ಹೊಲದಾಗ ತೋಟದಾಗ ಕೆಲಸ ಮಾಡೋ ಮಹಿಳೆಯರು, ಈ ಮಹಿಳೆಯರು ಸ್ಟಾರ್ಟ್ ಮಾಡಿದ್ದು ಯಾವುದು? ಚಿಪ್ಕೋ ಮೂವ್ಮೆಂಟ್. ಸೊ these peasant women from her region at Garhwal ಅಂತಂದು, it is a place near in Himalaya, ಅಲ್ಲಿ ಸ್ಟಾರ್ಟ್ ಆಗಿತ್ತು. had come out in defense of the forest. These women, they had come out of their home. ಅವ್ರ ಮನೆ ಬಿಟ್ಟು ಅವ್ರು ಎದಕ್ ಬಂದಿದ್ರು ಅಂದ್ರೆ ಅರಣ್ಯ ಕಾಪಾಡ್ಕೊಳಕ್ ಬಂದಿದ್ರು. They had come to save the forest. Now why did they come to save the forest? That is also important. So let us in the next few lines we'll come to know why they had come out to save the forest. ಆರಾಮಾಗಿ ಬೇಕಾದ್ರೆ ಅವ್ರ ಮನೆ ಒಳಗಿದ್ದ ಊಟ ಆಹಾರ ಮಾಡ್ಕೊಂಡು ಇರ್ಬೋದಿತ್ತು, ಆದ್ರ ಅವ್ರು ಅರಣ್ಯ ಕಾಪಾಡ್ಕೋಬೇಕಂತ ಅವ್ರು ನಿಶ್ಚಿತ ಮಾಡಿದ್ರು. ಅವರು ಯಾಕೆ ಅರಣ್ಯ ಉಳಿಸ್ಕೊಳ್ಬೇಕಂತ ಬಂದಿದ್ರು ಅಂತಂದು ವಿಲ್ ಗೋ ಥ್ರೂ ಇಟ್. Logging had led to landslides and floods. Logging ಅಂತಂದ್ರೆ ಏನಪ್ಪಾ ಇದು? Logging means to cutting of woods, cutting of forest, destruction of forest. It is logging. Logging had led to landslides. ಈಗ ಅರಣ್ಯ ಒಳಗ ಮರಗಳು ನಷ್ಟ ಮಾಡಿದ್ರೆ ಏನಾಗ್ತೈತಿ? ಎಲ್ಲಾ what is the purpose of these trees? ಮರಗಳು ಇದ್ದು ಅಂತಂದ್ರೆ ಬೇರೆ ಇರ್ತೈತಿ, ಬೇರೆ ಇದ್ದಿದ್ದು ಮಣ್ಣು ಹಿಡ್ಕೊಂಡ್ ಇರ್ತೈತಿ. It doesn't let away the mud to flow away. ಇಲ್ಲಿ ಏನಾಗಿತ್ತು? ಮರಗಳು ಇದ್ದಿದ್ದು ಎಲ್ಲ ನಷ್ಟ ಮಾಡಿಬಿಟ್ಟಿದ್ರು, ಕತ್ತರ್ಸಿ ಹಾಕಿದ್ರು. ಅವಾಗ ಏನಾಗಕತ್ತಿತ್ತು ಅಂತಂದ್ರ ಲ್ಯಾಂಡ್ ಸ್ಲೈಡ್ ಅಂತಂದ್ರೆ ಭೂಮಿನ ಕುಸಿ ಹಾಕತಿತ್ತು. ಗುಡ್ದಾಗ ಏನಾಗ್ತೈತಿ? ಮರಗಳು ಇದ್ದು ಅಂತಾರ ಅಲ್ಲಿ ಭೂಮಿ ಕುಸಿಯಂಗಿಲ್ಲ. ಇಲ್ಲಿ ಏನಾಗೈತಿ? The forest was destructed and the landslides occurred, which had led to landslides and floods. When there were landslides, there were also floods. Floods ಅಂತಂದ್ರೆ ಏನಾಗ್ತಿತ್ತು? ನದಿ ಎಲ್ಲ ಹರ್ಕೊಂಡು ಪ್ರವಾಹ ಬರ್ತಿತ್ತು. ಯಾಕ? ಅಲ್ಲಿ ಅರಣ್ಯನ ಇಲ್ಲ, ನೀರ್ ಏನ್ ಬಂತು ಎಲ್ಲ ಹರ್ಕೊಂಡು ಒಮ್ಮೆ ಹರಿದು ಬಂದ್ ಬಿಡ್ತಿತ್ತು. ಇಟ್ ಕಾಸ್ ಲಾಟ್ಸ್ ಆಫ್ ಡಿಸ್ಟ್ರಕ್ಷನ್. ಅದು ಸಾಕಷ್ಟು ನಷ್ಟ ಮಾಡ್ತಿತ್ತು. ಅರಣ್ಯ ಐತೆ ಅಂತಂದ್ರೆ ಮಳೆ ಈಗಾಗ್ಲಿ ಅಲ್ಲೇ ಹಿಡಿತೈತಿ, ಅಥವಾ ಅರಣ್ಯ
ಆಗಿಂದ ಮಣ್ಣು ಹರಿದು ಕೂಡ ಹಚ್ಕೊಟ್ಟಂಗಿಲ್ಲ, ಅಥವಾ the mud doesn't flow away. So what was happening? There were no trees and the mud was getting slided, and there were also floods also. And floods and scarcity of water. ಇದರಿಂದ ಏನಾಗತ್ತಿತ್ತಪ್ಪ, ಮಳೆ ಬರ್ತಿತ್ತು, ಬಂದ ಹರ್ಕೊಂಡ್ ಹೋಗ್ಬಿಡ್ತಿತ್ತು. Floods occurred and the water is to flow away swiftly, and this caused scarcity of water. ಇದರಿಂದ ಏನಾಗ್ತಿತ್ತಪ್ಪ ಅಂತಂದ್ರೆ ನೀರಲ್ಲಿ ನಿಂತಿರ್ತೇ ಇರಲಿಲ್ಲ. ನೀವು ನೀರ್ ಅಲ್ಲೇ ನಿಂತಪ್ಪ ಅಂತಂದ್ರೆ ಏನಾಗುತ್ತೆ, ಇಟ್ ಗ್ರೋಸ್. ಲೇಕ್ಸ್ ಆಗ್ಲಿ ಪಾಂಡ್ಸ್ ಆಗ್ಲಿ ಅಲ್ಲೇ ನೀರ್ ನಿಂತ್ರಾಕಂತಾರ, ಮರಗಳು ಬೆಳಿತಾವು, ಅರಣ್ಯ ಬೆಳೆಯಕ್ ಶುರು ಆಗ್ತೈತಿ. ಇಲ್ಲಿ ಏನೈತಿ, ಅರಣ್ಯ ನಷ್ಟ ಮಾಡಿದಾರ ಅಂತಂದ್ರೆ ನೀರ್ ಹರ್ಕೊಂಡ್ ಹೋಗಕ್ ಶುರು ಆಗ್ತೈತಿ, ಭೂಮಿನ ಕುಸದ ಹೋಗಕ್ ಶುರು ಆಗಿಬಿಡ್ತೈತಿ. ಅಂಡ್ ದಿಸ್ ಕಾಸ್ಡ್ ವಾಟ್, ಸ್ಕ್ಯಾರ್ಸಿಟಿ ಆಫ್ ವಾಟರ್. ಹಿಂಗಾಗಿ ಏನಾಗ್ತಿತ್ತು, ಅಲ್ಲಿ ಭೂಮಿ ಕಡೆ ಮಳೆ ಬರ್ತಿತ್ತು, ಬಂದ್ ಹರ್ಕೊಂಡ್ ಹೋಗ್ತಿತ್ತು, ನೀರೇ ಇರ್ತಿರ್ಲಿಲ್ಲ. ಸ್ಕ್ಯಾರ್ಸಿಟಿ ಆಫ್ ವಾಟರ್, ಸ್ಕ್ಯಾರ್ಸಿಟಿ ಮೀನ್ಸ್ ಕೊರತೆ, ನೀರಿನ ಕೊರತೆ ಆಗ್ಬಿಡ್ತಿತ್ತು. ಫಾಡರ್ ಅಂತಂದ್ರೆ ಮೇವು, ದನಗಳು ತಿನ್ನಕ್ ಮೇವು ಅಥವಾ ಕುರಿಗಳಿಗೆ ಪ್ರಾಣಿಗಳು ತಿನ್ನಕ್ ಮೇವು, ಇದು ಸಕಟೆ ಇರ್ತಿರ್ಲಿಲ್ಲ. ಸಿ ದ ಸ್ಕ್ಯಾರ್ಸಿಟಿ ಆಫ್ ಫಾರೆಸ್ಟ್ ಮೀನ್ಸ್ ಸ್ಕ್ಯಾರ್ಸಿಟಿ ಆಫ್ ಲೈಫ್ ಆಲ್ಸೋ. ನಮ್ಗ ಅರಣ್ಯನೇ ಇಲ್ಲ ಅಂತಂದ್ರ ನಮ್ ಜೀವನಾನು ಇಲ್ಲಂತ. ಮೇವು, ಫಾಡರ್ ಅಂಡ್ ಫ್ಯೂಲ್ ಅಂತಂದ್ರೆ ಇಂಧನ. ದೇ ನೀಡೆಡ್ ಫೈರ್ವುಡ್. ಅರಣ್ಯದಿಂದನ ಕಟ್ಟಿಗೆ ಬರಬೇಕು. ಅವಾಗೇನ್ ಹಿಂಗ್ ಗ್ಯಾಸ್ ಆಗ್ಲಿ ಅಥವಾ ಇಂಥದೇನ್ ಮಾಡರ್ನ್ ಸಿಸ್ಟಮ್ ಯಾವ್ದು ಇರಲಿಲ್ಲ, ಎಲೆಕ್ಟ್ರಿಸಿಟಿ ಮ್ಯಾಗಾಗ್ಲಿ ಅಥವಾ ಸೋಲಾರ್ ಮ್ಯಾಗ ಆಗ್ಲಿ ಅಂತದೇನು ಇರ್ಲಿಲ್ಲ. ಸೊ whenever they want to cook food, they have to collect the firewood from the forest. ಅರಣ್ಯದಿಂದ ಕಟ್ಟಿಗೆ ತರಬೇಕು, ಒಣ ಕಟ್ಟಿಗೆ ತಂದು ಅವ್ರ ಮನೆ ನಡೆಸ್ಬೇಕು, ಅಡಿಗೆ ಮಾಡ್ಬೇಕು. ಅದನ್ನೇ ಇರ್ಲಿಲ್ಲ. ಈಗೇನಾಯ್ತು, ಅರಣ್ಯ ಮಾಯ ಆಕತೈತಿ, ಅವ್ರಿಗೆ ಕುಡಿಯಕ್ ನೀರ್ ಕಡಿಮೆ ಐತಿ, ಪ್ರಾಣಿಗಳಿಗೆ ತಿನ್ನಾಕ ಆಹಾರ ಕಡಿಮೆ ಐತಿ. ಅದಲ್ದ ಅವರಿಗೆ ಇಂಧನ ಸಕಟ ಇಲ್ಲ. ಇಂಧನ ಅಂತಂದ್ರೆ there wasn't any firewood also. Since women provided these basic needs, the scarcity meant longer walks for collecting water and firewood, and a heavier burden. ಇದು ಏನಿತ್ತು, ಕಟ್ಟಿಗೆ ಆಗ್ಲಿ ನೀರಾಗ್ಲಿ ಇದು ಯಾರು ತರ್ತಾರೋ, ಹಳ್ಳಿ ಒಳಗೆ ಏನಿತ್ತಂತ ನೀರ್ ತಗೊಂಬ ಅಂತಂದ್ರ ಮಹಿಳೆಯರ ತಾವು ಕೊಡಗಳು ಅಥವಾ ಏನಾದ್ರು they collect the pots and go and get the water from the nearby streams. ಅಲ್ಲಿ ಹಳ್ಳ ಎಲ್ಲಿ ಹರಿತಿರ್ತೈತಿ ಅಲ್ಲಿಂದ ನೀರ್ ತಗೊಂಡ್ ಬರ್ಬೇಕು. ಕೊಡ ಆಗ್ಲಿ ಬಿದಿಗೆ ಆಗ್ಲಿ ಅವರು ತಗೊಂಡು ನೀರ್ ತರೋದು ಅವ್ರ ಕರ್ತವ್ಯ. ಆದ್ರ ನೀರೇ ಇಲ್ಲ ಅಂತಂತಂದ್ರೆ ಅವ್ರ ಏನ್ ಮಾಡ್ಬೇಕು, ಪಕ್ಕದಲ್ಲಿ ನೀರ್ ಇಲ್ಲ ಅಂತಂದ್ರೆ they have to go in search of water. ನೀರ್ ಹುಡ್ಕ್ಯಾಡ್ಕೊಂತ ದೂರ ಸ್ಥಳಕ್ಕ ಹೋಗ್ಬೇಕಾಗ್ತಿತ್ತು. ಎಷ್ಟು ಟು ದಿ ಡಿಸ್ಟೆಂಟ್ ಪ್ಲೇಸಸ್, ಸಾಕಷ್ಟು ದೂರ ಹೋಗಿ ನೀರ್ ಎಲ್ಲಿ ಐತಿ ಅಂತಂತಂದು ಹುಡ್ಕ್ಯಾಡ್ಕೊಂಡು they had to get that water. So similarly firewood also, ಕಟ್ಟಿಗೆ ಸಕಟ ಬೇಕಾದ್ರೆ ಏನ್ ಮಾಡ್ಬೇಕು, ಅರಣ್ಯ ಅಂತೂ ಅಕ್ಕಪಕ್ಕದಲ್ಲಿ ಇಲ್ಲ, ಸುತ್ತಮುತ್ತದಲ್ಲಿ ಅಂದ್ರ they have to walk for miles and miles to collect firewood. ಬೆಂಕಿ ತರ್ಬೇಕು, ಕಟ್ಟಿಗೆ ತರ್ಬೇಕಂತಂದ್ರ ಎಲ್ಲೆಲ್ಲಿ ಒಂದು ದೂರಾಗಿ ನಡ್ಕೊಂತ ಹೋಗಿ ಕಟ್ಟಿಗೆನೂ ತರಬೇಕು. ಹಿಂಗಾಗಿ ತಾವು ಮನಿ ನಡೆಸ್ಬೇಕಾಗ್ತಿತ್ತು. ಪ್ರಾಣಿಗಳಿಗೆ ಆಹಾರ ಬೇಕಾಗಿತ್ತಪ್ಪ ಅಂದ್ರೆ ಮೇವು ತರ್ಬೇಕಾದ್ರೂ ಎಲ್ಲೆಲ್ಲಿ ಹೋಗಿ ಮೇವು ತಗೊಂಡ್ ಬಂದು ಅವಕ್ಕೆ ಕೊಡಬೇಕಾಗ್ತಿತ್ತು. ಇದು ಕಷ್ಟ ಅನ್ಭವಿಸಿದವ್ರು ಯಾರು, ಮಹಿಳೆಯರು. ದ ವುಮನ್ ಹೂ ಯೂಸ್ ಟು ರನ್ ದಿ ಹೋಮ್. ಈ ಮನಿ ಯಾರು ನಡೆಸ್ತಿದಾರಲ್ಲ ಈ ಮಹಿಳೆಯರು ಇದು ಕಷ್ಟ ಅನುಭವಿಸ್ತಿದ್ರು. ಸೊ ಇದು ಎಲ್ಲ ಕಷ್ಟ ಅನುಭವಿಸ್ಕೋತ ಏನಾಗ್ತಿತ್ತು ಅಂತಂದ್ರ ದಿಸ್ ಬಿಕೇಮ್ ಅ ಹೆವಿಯರ್ ಬರ್ಡನ್. ಯಾಕೆ ಹೆವಿಯರ್ ಬರ್ಡನ್? ಬಿಕಾಸ್ ಮೊದ್ಲ ಅರಣ್ಯ ಎಲ್ಲ ಪಕ್ಕದಲ್ಲಿ ಇತ್ತು, ಅಲ್ಲೇ ಅಕ್ಕಪಕ್ಕದಲ್ಲಿ ಗಿಡಗಳು ಇರ್ತಿದ್ದು, ಒಣ ಕಟ್ಟಿಗೆ ತರ್ತಿದ್ರು, ಅಲ್ಲಿದಲ್ಲಿ ಅಡಿಗೆ ಮಾಡ್ತಿದ್ರು. ನೀರ್ ತರಬೇಕಾದ್ರೆ ಬಾ ದೂರ ಹೋಗೋದು ಅವಶ್ಯಕತೆ ಇರಲಿಲ್ಲ. ಆಮೇಲೆ ಮೇವು ತರೋದನ್ನು ಏನ್ ಅಲ್ಲೇ ಪ್ರಾಣಿಗಳು ಬಿಟ್ರು ನಡೀತಿತ್ತು, ಅವ್ರು ತಮ್ಮ ಅಡಿಗೆ ತಾವು ತಿಂದು ಬೆಳಿತಿದ್ದು. ಆದ್ರ ಈಗ ಏನೈತಿ, ಅಕ್ಕಪಕ್ಕದಲ್ಲಿ ಅರಣ್ಯ ಇಲ್ಲ, ಮರುಭೂಮಿ ಆಗೈತಿ ಅಂದ್ರೆ ನೀರ್ ತರಬೇಕಾದ್ರೆ ಎಲ್ಲೆಲ್ಲಿ ಹೋಗ್ಬೇಕು. ಅದಕ್ಕೆ ಹಿಂಗಾಗಿ ಅವ್ರಿಗೆ ಮನಿ ನಡ್ಸೋದು ಬಹಳ ಕಷ್ಟ ಅನ್ಸಾಕತ್ತಿತ್ತು. ಇಟ್ ಬಿಕಮ್ ಅ ಡಿಫಿಕಲ್ಟ್ ಟಾಸ್ಕ್ ಫಾರ್ ದೆಮ್ ಟು ರನ್ ದಿ ಹೋಮ್. ಮನಿ ನಡೆಸ್ಬೇಕಾದ್ರೆ ಬಹಳ ದೊಡ್ಡ ತೊಂದರೆ ಅನ್ನಿಸ್ತಾ ಇತ್ತು. ಅಂಡ್ ಅ ಹೆವಿಯರ್ ಬರ್ಡನ್ ಅಂತಂದ್ರ ತೊಂದರೆ. ವುಮನ್ ನ್ಯೂ that the real value of forest was not the timber from the dead tree. ಅವ್ರಿಗೆ ಗುರ್ತಿತ್ತು ಏನಪ್ಪಾ ಅಂತಂದ್ರ ಅರಣ್ಯದ ನಿಜವಾದ ಕಿಮ್ಮತ್, ಅಮೂಲ್ಯವಾದ ಕಿಮ್ಮತ್ ಏನಪ್ಪಾ ಅಂತಂದ್ರ ಬರೀ ಒಣ ಕಟ್ಟಿಗೆ ಸಂಬಂಧ ಅಂತ ಅಲ್ಲ. ಬಟ್ ದಿ ಸ್ಪ್ರಿಂಗ್ಸ್ ಅಂಡ್ ಸ್ಟ್ರೀಮ್ಸ್ ಫುಡ್ ಫಾರ್ ದೇರ್ ಕ್ಯಾಟಲ್. ಬಟ್ ಏನಪ್ಪಾ ಆದ್ರ ಏನು ಸ್ಪ್ರಿಂಗ್ಸ್ ಅಂತಂದ್ರೆ ಝರಿಗಳು. ಅರಣ್ಯ ಐತಿ ಅಂತಂದ್ರ ನೀರ್ ಹರಿತಿರ್ತೈತಿ, ಝರಿ ಇರ್ತಾವು. ಸ್ಟ್ರೀಮ್ಸ್ ಹಳ್ಳ, ನೀರ್ ಹರಿಯೋದು, ಹಳ್ಳಗಳು, ಜರಿ, ಹಳ್ಳ, ನೀರು, ಹಸಿರು, ಪ್ರಾಣಿಗಳು, ಪಕ್ಷಿಗಳು ಇವೆಲ್ಲ ಇರ್ತೈತಿ ಅಂತ. ಅರಣ್ಯ ಐತಿ ಅಂತಂದ್ರ ದೇರ್ ಇಸ್ ಲೈಫ್ ಓವರ್. ಎಲ್ಲಾ ಕಡೆ ಸುತ್ತಮುತ್ತ ನೋಡ್ರಿ ಅಂದ್ರೆ
ಇಲ್ಲೆಲ್ಲ ಕಡೆ ಜೀವನ ಇರ್ತೈತಿ. ನೀವು ಮರನೇ ಇಲ್ಲ ಅಂತಂದ್ರ ಏನಾಗತ್ತೆ, ಪ್ರಾಣಿ ಇರಂಗಿಲ್ಲ, ಪಕ್ಷಿ ಇರಂಗಿಲ್ಲ. ನೀವು ಅಕ್ಕಪಕ್ಕದಾಗ ಅಥವಾ ನಿಮ್ಮ ಸುತ್ತಮುತ್ತದಲ್ಲಿ ಒಂದ್ 2 ಗಿಡಗಳು ಹಚ್ಚಿರ ಗಿಡಗಳು ಬೆಳೆದು ಅಂತಂದ್ರ ಅಲ್ಲಿ ಹಕ್ಕಿಗಳು ಪ್ರಾಣಿಗಳು ಪಕ್ಷಿಗಳು ಬಂದು ಅಲ್ಲಿ ಗೂಡು ಮಾಡಿ ಮನಿ ಕಟ್ಟಕ್ ಶುರು ಮಾಡ್ತಾವ. ಗಿಡನ ಇಲ್ಲ ಅಂತಂತಂದ್ರ ಯಾವ ಅಲ್ಲಿ ಹಕ್ಕಿಗಳನ್ನು ಇರಂಗಿಲ್ಲ, ಅಲ್ಲಿ ಪ್ರಾಣಿ ಪಕ್ಷಿನೂ ಇರಂಗಿಲ್ಲ, ಆಹಾರ ಸಕಟ ಸಿಗಂಗಿಲ್ಲ. ಅದಕ್ಕೆ ಹೇಳ್ತಾರ, ಬಟ್ ದ ಸ್ಪ್ರಿಂಗ್ಸ್ ಅಂಡ್ ಸ್ಟ್ರೀಮ್ಸ್ ಫುಡ್ ಫಾರ್ ದೇರ್ ಕ್ಯಾಟಲ್. ನಮ್ಮ ಪಶುಗಳಿಗೆ ಏನು ಆಹಾರ ಸಿಗ್ತಿತ್ತು, ಅರಣ್ಯ ಐತಿ ಅಂತಂದ್ರ ಆಹಾರ. ಅಂಡ್ ಫ್ಯೂಲ್ ಫಾರ್ ದೇರ್ ಹಾರ್ತ್. ಹಾರ್ಟ್ಸ್ ಅಂತಂದ್ರೆ ಒಲಿಗಳಿಗೆ, ಒಲಿಗಳಿಗೆ ಅಡಿಗೆ ಮಾಡ್ಬೇಕಾದ್ರೆ ಕಟ್ಟಿಗೆ ಸಕಟ ಸಿಗ್ತಿತ್ತು ಅರಣ್ಯದ. ಅರಣ್ಯ ಕಿಮ್ಮತ್ ಇದು ಅಂತ. ಬರೇ ಒಣ ಕಟ್ಟಿಗೆ ಅಂತಲ್ಲ, ಅಲ್ಲಿ ಬಾಜು ಪಕ್ಕದಲ್ಲಿ ನೀರ್ ಹರಿಯೋದಾಗ್ಲಿ, ಕುಡಿಯಕ್ ನೀರ್ ಇರೋದಾಗ್ಲಿ, ಹಳ್ಳ ಆಗ್ಲಿ, ತಮ್ಮ ದನಗಳಿಗೆ ಆಹಾರ ಆಗ್ಲಿ, ಆಮೇಲೆ ತಮ್ಮ ಒಲಿ ನಡೆಸೋ ಸಂಬಂಧ, ಒಲಿ ಬೆಂಕಿ ಸಂಬಂಧ ಕಟ್ಟಿಗೆ ಸಿಗೋದಾಗ್ಲಿ, ಇತರದಿಂದ ಏನಪ್ಪಾ ಅಂತಂದ್ರ ತಮ್ಮ ಜೀವನ ಸರಳವಾಗಿ ನಡೀತಿತ್ತು. ಅರಣ್ಯ ಐತಿ ಅಂತಂದ್ರ ತಮ್ಮ ಜೀವನ ಸರಳವಾಗಿ ನಡೀತಿತ್ತು. ಅರಣ್ಯ ಇಲ್ಲ ಅಂತಂದ್ರ ಅವರಿಗೆ ಕಷ್ಟ ಅನುಭವಿಸಕತ್ರು. Fuel for their hearts. The woman declared that they would hug the trees and the loggers would have to kill them before killing the tree. ಅಲ್ಲಿ ಮಹಿಳೆಯರು ಏನ್ ಮಾಡಿದ್ರ ಅಂತಂದ್ರ they declared ಅವ್ರ ಪ್ರಮಾಣ ಏನ್ ಮಾಡಿದ್ರ ಅಂತಂದ್ರ they would hug the tree ಅಂತಂದ್ರ ಪ್ರತಿಯೊಬ್ರು ಒಂದೊಂದು ಮರಕ್ಕ ಅಪ್ಕೊಂಡ್ ಬಿಡೋದು. ಅದಕ್ಕೆ ಹಿಡ್ಕೊಂಡು ಮುಷ್ಟಿ ಒಳಗ ಹಿಡ್ಕೊಂಡು ಅಪ್ಕೊಂಡ್ ಬಿಡೋದು. and if anybody wants to cut the tree they have to kill them first. ಈ ಮಹಿಳೆಯರು ಏನ್ ಮಾಡಿದ್ರ ಅಂತಂದ್ರ ಪ್ರತಿಯೊಂದು ಮರಕ್ಕ ಅಪ್ಕೊಂಡಿದ್ರು. ಯಾರೋ ಒಬ್ಬ ವ್ಯಕ್ತಿ ಬಂದಪ್ಪ ಮರ ಕಟ್ ಮಾಡಬೇಕು ಅಥವಾ ಕತ್ತರಿಸ್ಬೇಕಂತ ಬಂದಂತಂದ್ರ ಅವನ್ ಏನ್ ಮಾಡ್ಬೇಕಾಗ್ತಿತ್ತು, he had to cut them first. So they didn't permit them to cut the tree. ಅವ್ರ ಜೀವನ ಮೊದಲು ತಗೊಂಡು ಆಮೇಲೆ ಮರ ಕಟ್ ಮಾಡ್ಬೇಕು. So this was practically impossible. So this is how the peasant woman this is how the peasant woman tried to save the forest by hugging those trees. ಮರಕ್ಕೆ ಸುತ್ತಕೊಂಡು ಅಪ್ಕೊಂಡು ಅವ್ರೇನು ಅರಣ್ಯ ಉಳಿಸಕತ್ತಿದ್ರು. ಯಾಕಂದ್ರ ಅರಣ್ಯ ಕಿಮ್ಮತ್ ಅವ್ರಿಗೆ ನಿಜವಾದ ಗುರುತು, ಅರಣ್ಯ ಏನಂತ ಅನ್ನೋದು ಅವರಿಗೆ ನಿಜವಾದ ಗುರುತು. ನಾವೇನು ಬರೀ ಅರಣ್ಯ ಅಂತಂದ್ರು ಫಾರೆಸ್ಟ್, ಇಟ್ ಈಸ್ ಜಸ್ಟ್ ಅ ಫಾರೆಸ್ಟ್ with lots of trees, but to them it was a life-giving source. To them it was a life-giving source. The loggers hug the trees and the loggers would have to kill them. Loggers antandra wood cutters. These wood cutters. Any problem, students? Hope my voice is clear. Is it clear now? Okay. Just to confirm. Okay, thank you. So the loggers means these wood cutters. Before cutting the tree they had to cut these peasant women, those who were protecting the trees. This was the scenery behind the Chipko movement. Chipko movement andra iವರು ಯಾವ ರೀತಿದಾಗ ಅರಣ್ಯ ಕಾಪಾಡಿಸ್ಕೊಳ್ಳತ್ತಿದ್ರು. How they were trying to save the forest because they had known the real value of the forest. ಯಾಕಪ್ಪ ಅಂತಂದ್ರೆ they knew the real value of the forest. ಅರಣ್ಯ ಬರೇ ಅರಣ್ಯ ಅಂತಲ್ಲ, it was the life giving source. It was the life giving source. ಅದು ಜೀವನ ಕೊಡ್ತಿತ್ತು ಅಂತಂತಂದು ಅದು ಅವರಿಗೆ ತಿಳಿದು ಬಂದಿತ್ತು. Kill them before killing the trees. A folk song of that period said. Folk song ಅಂತಂದ್ರೆ ಅವಾಗಿಂದ ಒಂದು ಜಾನಪದ, ಒಂದು ಜಾನಪದ ಕಟ್ಟಿದ್ರು. That means they had composed a song. ಒಂದು ಹಾಡ ಕಟ್ಟಿದ್ರು. ಏನಂತ ಕಟ್ಟಿದ್ರಪ್ಪ ಅವರು? These beautiful oaks ಅಂತಂದ್ರೆ ಮರ that is a tree. These beautiful oaks and rhododendrons, they give us cool water. These rhododendrons ಅಂತಂದ್ರೆ ಫ್ಲವರಿಂಗ್ ಶರ್ಪ್ಸ್, ಇವು ಹಚ್ಚಗಾದ ಮರಗಳಾಗ್ಲಿ, ಸುಂದರವಾದ ಮರಗಳಾಗ್ಲಿ, ಅಥವಾ ದೀಸ್ ಫ್ಲವರಿಂಗ್ ಶರ್ಪ್ಸ್, ಹೂವ ಬಿಡೋ ಸಣ್ಣ ಸಣ್ಣ ಮರಗಳು, ಇವು ಆಗ್ಲಿ,
ದೇ ಗಿವ್ ಅಸ್ ಕೂಲ್ ವಾಟರ್. ಇವೇನ್ ಕೊಡ್ತಾವಪ್ಪ ನಮ್ಗಂತಂದ್ರ ತಂಪಾದ ನೀರು ಕೊಡ್ತಾವ. ದಿಸ್ ದೇ ಗಿವ್ ಅಸ್ ಕೂಲ್ ವಾಟರ್. ಡೋಂಟ್ ಕಟ್ ದಿಸ್ ಟ್ರೀಸ್. ಸೊ ದೇ ಸೇ ಡೋಂಟ್ ಕಟ್ ದಿಸ್ ಟ್ರೀಸ್. ಇವ್ ಮರಗಳು ಕತ್ತರ್ಸಕ್ ಹೋಗ್ಬೇಡ್ರಿ. ವಿ ಹ್ಯಾವ್ ಟು ಕೀಪ್ ದೆಮ್ ಅಲೈವ್. ಇವಕ್ಕೆ ನಾವು ಜೀವಂತವಾಗಿ ಇಡಬೇಕು. ವಿ ಕಾಂಟ್ ಕಟ್ ದಿಸ್ ಟ್ರೀಸ್, ವಿ ಹ್ಯಾವ್ ಟು ಸೇವ್ ದೀಸ್ ಟ್ರೀಸ್ ಅಂತಂತ ಈ ರೀತಿದಾಗ ಒಂದು ತಮ್ಮ ಭಾಷೆಯಲ್ಲಿ ಅವರು ಒಂದು ಹಾಡನ್ನು ಕಟ್ಟಿದ್ರು. In 1973, I had gone to visit my favorite forest and swim in my favorite stream before leaving for Canada to do my PhD. The author, in the year 1973, what did she do? Aki en madidalappa antandre aki aranyಕ್ಕೆ ಹೋಗಿದ್ದಳು. ಎದಕ್ಕೆ? ಟು ಹ್ಯಾವ್ ಅ ಸ್ವಿಮ್ ಇನ್ ಟು ದಿ ವಾಟರ್. ಅಲ್ಲಿ ನೀರೊಳಗೆ ಸ್ನಾನ ಮಾಡಬೇಕು ಅಂತ ಈಸಾಡ್ಬೇಕಂತ ಆಕೆ ಅಲ್ಲಿಗೆ ಹೋಗಿದ್ದಳು. ಬಿಫೋರ್ ಗೋಯಿಂಗ್ ಟು ಕ್ಯಾನಡಾ. ಕ್ಯಾನಡಾಕ್ಕೆ ಆಕಿ PhD ಮಾಡಕ್ ಹೋಗಿದ್ದಳು. PhD ಅದಕ್ಕಿಂತ ಮುಂಚೆ ಹೆಂಗಾದ್ರು ಈಗ ನಾನು ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೊಂಟಿದ್ದೀನಿ, ಮೊದಲು ತನ್ನ ಅರಣ್ಯ ಅಥವಾ ತಾ ಇದ್ದಿದ್ದ ಸ್ಥಳದಲ್ಲಿ ಅಲ್ಲಿ ಹೋಗಿ ಶಿ ವಾಂಟೆಡ್ ಟು ಟೇಕ್ ದಿ ಪ್ಲೇಜರ್ಸ್ ಆಫ್ ದಿ ಫಾರೆಸ್ಟ್. ಅರಣ್ಯ ಒಳಗೆ ಹೋಗಿ ಅಲ್ಲಿ ಸ್ನಾನ ಮಾಡ್ಕೊಂಡು ಅಂದ್ರ ಸ್ವಿಮ್ ಅದ್ ಮಾಡಿ ಆರಾಮಾಗಿ ಆಮೇಲೆ ಕೆನಡಾಕೊಂಡ್ ಹೋದ್ರ ಅಂತ ಈ ಲೆಕ್ಕನಾಗ ಇದ್ದಾಳೆ. ಬಟ್ ದಿ ಫಾರೆಸ್ಟ್ ಗಾನ್. ಅಲ್ಲಿ ಹೋಗಿ ನೋಡ್ತಾಳೆ ಏನಪ್ಪಾ ಅಂತಂದ್ರ ಅರಣ್ಯನ ಇರ್ಲಿಲ್ಲ ಅಲ್ಲಿ. ದಿ ಫಾರೆಸ್ಟ್ ವಾಸ್ ಗಾನ್ ಅಂಡ್ ದಿ ಸ್ಟ್ರೀಮ್ಸ್ ವೇರ್ ರೆಡ್ಯೂಸ್ ಟು ಅ ಟ್ರಿಕಲ್. ಸ್ಟ್ರೀಮ್ಸ್ ಅಂದ್ರೆ ಅದೇನ್ ಹಳ್ಳ ನೀರ್ ಹರಿತಿತ್ತಲ್ಲ, ಆ ನೀರ್ ಹರಿಯೋದು ಎಷ್ಟಾಗಿತ್ತಪ್ಪ? ಇಟ್ ವಾಸ್ ಜಸ್ಟ್ ರೆಡ್ಯೂಸ್ ಟು ಅ ಟ್ರಿಕಲ್. ಸ್ಮಾಲ್ ಸ್ಟ್ರೀಮ್. ನೀರ್ ಏನ್ ಹಳ್ಳ ಹರಿಯೋದಿತ್ತಲ್ಲ, ಸುಮ್ನ ಒಂದ್ ಸ್ವಲ್ಪ ನೀರ್ ಹರಿಯಾಕತಿತ್ತು. ಅಂದ್ರೆ ಅರಣ್ಯ ಎಲ್ಲ ಮಾಯ ಆಗಿತ್ತು, ಅರಣ್ಯ ಎಲ್ಲ ನಷ್ಟ ಆಗಿ ಹೋಗಿತ್ತು. ಅರಣ್ಯನ ಇರ್ಲಿಲ್ಲ ಅಲ್ಲಿ. ಅಲ್ಲಿ ಹೋಗಿ ಸ್ನಾನ ಮಾಡ್ಬೇಕಂತಂದ್ರ ಎಲ್ಲಿ ಈಸಾಡ್ಬೇಕಂತ ಹೋಗಿದ್ದಾಳ, ಅಲ್ಲಿ ಹೋದ್ರ ಮಳೆಕಾಲದಷ್ಟು ನೀರಿಲ್ಲ ಅಲ್ಲಿ. ಇಟ್ ವಾಸ್ ಜಸ್ಟ್ ರೆಡ್ಯೂಸ್ ಟು ಸ್ಮಾಲ್ ಟ್ರಿಕಲ್. ಎಕ್ದಮ್ ಒಂದ್ ಸ್ವಲ್ಪ ಸಣ್ಣಾಗಿ ನೀರ್ ಹರಿಯಾಕತಿತ್ತು. ಹಿಂಗಾಗಿ ಏನಾಯ್ತಪ್ಪ ಅಂತಂದ್ರ ದಿಸ್ ಚೇಂಜ್ಡ್ ಹರ್ ಮೋಟಿವೇಶನ್ ಟುವರ್ಡ್ಸ್ ದಿ ಫಾರೆಸ್ಟ್. ಅಲ್ಲಿ ಹೋಗಿ ನೋಡ್ತಾಳ ಅರಣ್ಯನ ಇಲ್ಲ. ಈ ಅರಣ್ಯದಾಗ ಆಕಿ ಹುಟ್ಟಿದಳು ಬೆಳೆದಳು. ಅಲ್ಲಿ ಸ್ವಲ್ಪ ದಿವ್ಸ ಆದ ಕೂಡಲೇ ಅಲ್ಲಿ ಅರಣ್ಯ ಒಳಗೆ ಹೋಗ್ತಾಳ ಅಂತಂದ್ರ ದೇರ್ ವೇರ್ ನೋ ಟ್ರೀಸ್, ನೋ ವಾಟರ್ ಅಂಡ್ ಲೈಫ್ ವಾಸ್ ಲೈಕ್ ಆಲ್ಮೋಸ್ಟ್ ಲೈಕ್ ಎ ಹಾಲ್ಟ್. ಸೊ ಅಟ್ ದಟ್ ಟೈಮ್ ಅವಾಗ ಆಕಿಗೆ ಏನ್ ಅನ್ಸಿತ್ತು, ಐ ಡಿಸೈಡೆಡ್ ಟು ಬಿಕಮ್ ಅ ವಾಲಂಟಿಯರ್ ಫಾರ್ ಚಿಪ್ಕೋ ಮೂವ್ಮೆಂಟ್. ಅವಾಗ ಆಕಿ ನಿರ್ಣಯ ಮಾಡಿದಳು. ಶಿ ಡಿಸೈಡೆಡ್ ವಾಟ್? ದಟ್ ಶಿ ಶುಡ್ ಬಿಕಮ್ ದಿ ವಾಲಂಟಿಯರ್. ವಾಲಂಟಿಯರ್ ಅಂದ್ರ ಸ್ವಯಂ ಸೇವಕ. ಟು ಪ್ರೊಟೆಕ್ಟ್ ದಿಸ್ ಫಾರೆಸ್ಟ್. ದಿಸ್ ಇಸ್ ಹೌ ಶಿ ಎಂಟರ್ಡ್ ಇನ್ ಟು ದಿ ಚಿಪ್ಕೋ ಮೂವ್ಮೆಂಟ್. ಚಿಪ್ಕೋ ಮೂವ್ಮೆಂಟ್ ಇದೇ ರೀತಿದಾಗ ಆಕಿ ಅಲ್ಲಿ ಸೇರ್ಕೊಂಡ್ರು. ಬಿಕಮ್ ಅ ವಾಲಂಟಿಯರ್ ಫಾರ್ ದಿ ಚಿಪ್ಕೋ ಮೂವ್ಮೆಂಟ್ ಅಂಡ್ ಐ ಸ್ಪೆಂಟ್ ಎವ್ರಿ ವೆಕೇಶನ್ ಡೂಯಿಂಗ್ ಪಾದಯಾತ್ರಾ. ಪ್ರತಿಯೊಂದು ಸೂಟಿ ಒಳಗ ವೆಕೇಶನ್ ಅಂದ್ರೆ ಹಾಲಿಡೇಸ್. ಇನ್ ಎವ್ರಿ ಹಾಲಿಡೇಸ್ ಶಿ ಡಿಡ್ ಪಾದಯಾತ್ರಾ. ಪಾದಯಾತ್ರಾ ಅಂತಂದ್ರೆ ಏನಪ್ಪಾ ಇದು? ವಾಕಿಂಗ್ ಪಿಲ್ಗ್ರಿಮೇಜ್. ವಾಕ್, ಪ್ರತಿಯೊಂದ್ ಕಡೆ ನಡ್ಕೊಂತ ಹೋಗಿ ಅರಣ್ಯ ಬಗ್ಗೆ ತಿಳುವಳಿಕೆ ಕೊಡುವುದು. ನಡ್ಕೊಂತ ಹೋಗ್ತಿದ್ರು ಪ್ರತಿ ಕಡೆ, ಅಲ್ಲಿ ಇಲ್ಲಿ ಹೋಗಿ ಅರಣ್ಯ ಕಾಪಾಡ್ಕೋರಿ, ಅರಣ್ಯ ಓಸ್ಕೋರಿ ಅಂತಂದ ಅಲ್ಲಿ ಎಲ್ಲಾ ಕಡೆ ತಿಳುವಳಿಕೆ ಕೊಟ್ಟು ಎಚ್ಚರಿಕೆ ಮಾಡಿ ಬರ್ತಿದ್ದವು. ಪಾದಯಾತ್ರಾಸ್, ವಾಕಿಂಗ್ ಪಿಲ್ಗ್ರಿಮೇಜ್, ಡಾಕ್ಯುಮೆಂಟಿಂಗ್ ದಿ ಡಿಫಾರೆಸ್ಟೇಷನ್ ಅಂಡ್ ದಿ ವರ್ಕ್ ಆಫ್ ದಿ ಫಾರೆಸ್ಟ್ ಆಕ್ಟಿವಿಟೀಸ್ ಅಂಡ್ ಸ್ಪ್ರೆಡಿಂಗ್ ದಿ ಮೆಸೇಜ್ ಆಫ್ ಚಿಪ್ಕೋ. ಚಿಪ್ಕೋದ್ ಏನ್ ಮೆಸೇಜ್ ಐತಲ್ಲ ಅರಣ್ಯ ಕಾಪಾಡ್ಕೊಳ್ಳೋದು, ಅದು ಎಲ್ಲ ಕಡೆ ಒಪ್ಪಿಸ್ಕೊಂತ ಬಂದಾಳೆ. She spread the news about the Chipko movement each and every place, at every place. ನಡ್ಕೊಂತ ಹೋಗಿ ಎಲ್ಲ ಕಡೆ ತಿಳುವಳಿಕೆ ಕೊಟ್ಟು ಬರ್ತಿದ್ದಳು. Documenting the deforestation and the work of the forest activities and spreading the message of Chipko. One of the dramatic Chipko action took place in Himalayan village of Adwani in 1977. 1977 ದಾಗ ಅಲ್ಲಿ ಹಿಮಾಲಯದ ಒಂದ್ ಸ್ಥಳದಲ್ಲಿ ಅದ್ವಾನಿ ಅಂತಂದ್ರೆ ಇದ್ದಲ್ಲಿ ಅಲ್ಲಿ ಒಂದು ದೊಡ್ಡ ಘಟನೆ ಆಯ್ತು. There was an incident and let us see what that incident was. When a woman named Bachni Devi led resistance against her own husband. Bachni Devi ಅಂತ ಒಬ್ಬಾಕಿ ಮಹಿಳೆ ಇದ್ದಕ್ಕೆ ಆಕಿ ತನ್ನ ಗಂಡನ ವಿರುದ್ಧ ಹೋದಳೆ. She went against her husband's wish. Resistance ಅಂತಂದ್ರ ತಡ ಹಾಕೋದು. To stop her husband in what? Who had obtained a contract to cut trees. ಅವನ್ ಏನ್ ಮಾಡಿದ್ದ? ಮರ ಕತ್ತರಿಸೋ ಸಂಬಂಧ ಕಾಂಟ್ರಾಕ್ಟ್ ತಗೊಂಡ್ ಬಂದಿದ್ದ. That means he wanted to destroy the forest and get the wood from the forest. ಅರಣ್ಯದಿಂದ ಮರಗಳು ಕತ್ತರಿಸಿ ಕಟ್ಟಿಗೆ ತಗೋಬೇಕಾಗಿತ್ತು. ಅವನಿಗೆ ಕಾಂಟ್ರಾಕ್ಟ್ ಸಿಕ್ಕಿತ್ತು. ಈಕೆ ಏನ್ ಮಾಡಿದವಳು? ಯಾರು? ಬಚ್ನಿ ದೇವಿ. ರಿಮೆಂಬರ್ ದಿಸ್ ನೇಮ್.
and this incident also. ಏನ್ ಮಾಡ್ದ ಈಕಿ ಬಚನಿ ದೇವಿ? ಶಿ ವೆಂಟ್ ಅಗೇನ್ಸ್ಟ್ ಹಿಮ್, ಅವನು ವಿರುದ್ಧ ನಿಂತಳು. ಅಕ್ಕಿ ಆ ಕಾಂಟ್ರಾಕ್ಟ್ ಏನಿತ್ತಲ್ಲ ಮರ ಕತ್ತರ್ಸಾಕ ಈಕಿ ಅವನಿಗೆ ಅಲ್ಲಿ ಒಟ್ಟ ಅನುಮತಿನ ಕೊಡ್ಲಿಲ್ಲ. ವಾಟ್ ಡಿಡ್ ಶಿ ಡೂ? ವೆನ್ ದಿ ಆಫೀಷಿಯಲ್ಸ್ ಅರೈವ್ಡ್ ಎಟ್ ದಿ ಫಾರೆಸ್ಟ್, ಅಲ್ಲೇ ಅರಣ್ಯಕ್ಕೆ ಬಂದ್ರು, ಎಲ್ಲಾರು ಜನರು ಬಂದ್ರು, ಅರಣ್ಯ ಕತ್ತರಿಸೋ ಸಂಬಂಧ ಬಂದಿದ್ರು. Arrived at the forest, the woman held up the lighted lantern although it was a broad daylight. Again, ಏನ್ ಮಾಡ್ದ ಅಂತಂದ್ರ ದಿವಸದೊಳಗ they protested these loggers ಅಥವಾ ವುಡ್ ಕಟರ್ಸ್, ಇವ್ರೇನ್ ಕಟ್ಟಿಗೆ ಕತ್ತರ್ಸಾಗ ಬಂದಿರಲ್ಲ ಅವರಿಗೆ ತಡೆ ಹಾಕಿದ್ರು. ಯಾವ ರೀತಿ ಇದಾಗ ಅಂತಂದ್ರ ಕೈ ಒಳಗ ಒಂದು ದೀಪ ಹಿಡ್ಕೊಂಡ್ ಬಂದ್ರು. ದೀಪ ಬೆಳಕಿತ್ತು, ಬೆಳಕದಲ್ಲಿನ ಇವ್ರು ಒಂದೊಂದು ದೀಪ ಹಿಡ್ಕೊಂಡ್ ಬಂದ್ರು. ಯಾಕಪ್ಪ ಅಂತಂದ್ರ this was the sign of protest against the deforestation. Although it was a broad daylight, the foresters asked them to explain. ಅವರು ಅರಣ್ಯದವರು ಕೇಳಿದ್ರು, ಯಾಕೆ ಹಿಂಗ್ಯಾಕ್ ಮಾಡತ್ತೀರಿ, ಏನೈತಿ ನಿಮ್ ಸಮಸ್ಯೆ ಅಂತ ಕೇಳಿದ್ರು. ಅವಾಗ ಹೇಳ್ತಾಳಕ್ಕೆ, the woman replied, we have come to teach you forestry. ನಾವು ನಿಮ್ಗ ಅರಣ್ಯ ಬಗ್ಗೆ ತಿಳುವಳಿಕೆ ಕೊಡ್ತೀವಿ. These women, she was a peasant woman. ಇಂಥದೇನ್ ಕಲ್ತಕ್ಕೆ ಸಾಲಿ ಕಲ್ತವ್ರು ಅಥವಾ ವಿದ್ಯಾಭ್ಯಾಸ ಪಡೆದವ್ರು ಅಂತಲ್ಲ. Just an ordinary woman. She stood against her own husband. The woman replied, we have come to teach you forestry. ನಾವು ನಿಮ್ಗೆ ಅರಣ್ಯ ಬಗ್ಗೆ ತಿಳುವಳಿಕೆ ಕೊಡ್ತೀವಿ ಅಂತಂದ she told. He retorted ಅಂತಂದ್ರೆ in the angry mood he said, oh, what can you teach ಅಂತಂತ. He retorted, asked angrily, you foolish woman, how can you prevent tree felling by those who know the value of the forest? ನೀವು ಹೆಂಗ ನಮ್ಗ ತಡೆ ಹಾಕ್ತಿರಿ? ನಮ್ಗ ಇತರದ ವ್ಯಾಲ್ಯೂ, ವಿ ನೋ ದಿ ವ್ಯಾಲ್ಯೂ ಅಂದ್ರೆ ಇದ್ರ ಕಿಮ್ಮತ್ ಏನೈತಿ ನಮಗ್ ಗುರ್ತೈತಿ, ನಿಮ್ಗೇನ್ ಗುರ್ತೈತಿ ಅರಣ್ಯ ಬಗ್ಗೆ? ಸಿ ಲುಕ್, he is looking from the commercial view point. ಅರಣ್ಯದ ಕಿಮ್ಮತ್ ನಮಗ್ ಗುರ್ತೈತಿ ಅಂತಂದು ಅವನು ಹೇಳ್ತಾನೆ. felling by those who know the value of the forest. ಅರಣ್ಯದ ಕಿಮ್ಮತ್ ನಮಗ್ ಗುರ್ತೈತಿ, ಅರಣ್ಯ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮಗ್ ಗುರ್ತೈತಿ ಅಂತಂದು ಅವನು ಹೇಳ್ತಾನ. ಡೂ ಯು ನೋ ವಾಟ್ ಫಾರೆಸ್ಟ್ ಬಿಯರ್? ಅವ್ನ ಏನ್ ಹೇಳ್ತಾನ ನೋಡಿ, ಅರಣ್ಯ ಏನ್ ಕೊಡ್ತೈತಿ ನಿಮ್ಗೆ ಗುರ್ತೇನ? ದೇ ಪ್ರೊಡ್ಯೂಸ್ ಪ್ರಾಫಿಟ್. ಅರಣ್ಯ ಏನ್ ಕೊಡ್ತೈತಿ? ಅದು ಪ್ರಾಫಿಟ್ ಅಂತಂದ್ರ ಲಾಭ. ಕಟ್ಟಿಗೆ ಮಾರಾಟ ಮಾಡ್ತೀರಿ, ದುಡ್ಡು ಬರುತ್ತೆ. ಕಟ್ಟಿಗೆದ ಅರಣ್ಯದಾಗ ಏನೇನ್ ಬೆಳಿ ಬರ್ತೈತಿ ಅದು ನೀವು ಮಾರಾಟ ಮಾಡ್ತಾರಿ, ದುಡ್ಡು ಬರ್ತೈತಿ. ಕಟ್ಟಿಗೆ ಕತ್ತರಿಸಿ ಎಲ್ಲ ಅರಣ್ಯದಿದ್ದು ನಷ್ಟ ಮಾಡಿ ಅವರು ಲಾಭ ಪಡಿತಾ ಇದ್ರು. They produce profit. Resin is a synthetic rubber ಅಂತ ಹೆಂಗ ಇರ್ತೈತಲ್ಲ ಅದು. And timber means wood. ಕಟ್ಟಿಗೆ ಇದೆಲ್ಲ ನಮ್ಗೆ ಶಕ್ತಿ ಐತಿ ಅರಣ್ಯದಿಂದ. ಅರಣ್ಯ ಕಿಮ್ಮತ್ ನಮ್ಗೆ ಗುರ್ತೈತಿ, ನೀ ಏನ್ ನಮ್ಗೆ ಹೇಳ್ತಿ ಅಂತಂದು ಅವನು ಹೇಳ್ತಾನೆ. ಯಾರು? ಬಚನಿ ದೇವಿ ಗಂಡ. Then the women sang back in chorus. ಅವಾಗ ಆ ಮಹಿಳೆಯರು ಏನ್ ಮಾಡ್ತಾರಪ್ಪ ಅಂತಂದ್ರ they began to sing in chorus. ಅವರು ಹಾಡೆ ಹೇಳಕ ಶುರು ಮಾಡ್ತಾರ. ಯಾವ ರೀತಿದಾಗ ಹಾಡ್ದಾಗ ಅಂತ ಹೇಳ್ತಾರ? ವಾಟ್ ಡು ದಿ ಫಾರೆಸ್ಟ್ ಬಿಯರ್? ಅರಣ್ಯ ಏನ್ ಕೊಡುತ್ತೆ ನಮ್ಗೆ? ವಾಟ್ ಡು ದಿ ಫಾರೆಸ್ಟ್ ಬಿಯರ್? ಅರಣ್ಯ ಏನ್ ಕೊಡುತ್ತೆ ನಮ್ಗೆ? ಸಾಯಿಲ್, ವಾಟರ್ ಅಂಡ್ ಪ್ಯೂರ್ ಏರ್. ಅರಣ್ಯ ಏನ್ ಕೊಡುತ್ತೆ ನಮ್ಗ ಮಣ್ಣು ಕೊಡುತ್ತೆ, ನೀರು ಕೊಡುತ್ತೆ. ಇಟ್ ವಿಲ್ ಗಿವ್ ಅಸ್ ವಾಟರ್ ಅಂಡ್ ಪ್ಯೂರ್ ಏರ್, ಫ್ರೆಶ್ ಏರ್, ತಂಪಾದ ಒಳ್ಳೆ ಗಾಳಿ ಕೊಡುತ್ತೆ ನಮ್ಗಂತಂದು she says. The women say, soil, water and pure air sustain the earth and all she bears. Sustain the earth means to protect. ಕಾಪಾಡ್ಕೊಳ್ಳೋದು. ಭೂಮಿ ಇದ್ದಿದ್ದು ಏನ್ ಮಾಡ್ತೈತಪ್ಪ ಅಂತಂದ್ರ ನಮ್ಮ ಅರಣ್ಯ ಕಾಪಾಡ್ಕೋತೈತಿ, ನಮ್ಮ ಭೂಮಿ ಕಾಪಾಡ್ಕೋತೈತಿ ಅಂತಂದು she says. And all she bears ಅಂತಂದ್ರ all that the earth bears. ಈ ಭೂಮಿ ಏನ್ ಬೆಳಿತೈತಿಲ್ಲ ಅದೆಲ್ಲ ಉಳಿತಾಯ ಮಾಡ್ಕೋತೈತಿ, ಉಳಿಸ್ಕೋತೈತಿ. See, look at the woman's point of view. ಇಲ್ಲಿ ಹೆಣ್ಮಕ್ಳದ ಏನೈತಪ್ಪ ಅಂತಂದ್ರ ಅರಣ್ಯ ನಮ್ಗೆ ಏನ್ ಕೊಡ್ತೈತಿ ಅಂದ್ರ ನಮ್ಗ ಜೀವನ ಕೊಡ್ತೈತಿ, ನಮ್ಗ ಗಾಳಿ ಕೊಡ್ತೈತಿ, ನಮ್ಗ ನೀರ್ ಕೊಡ್ತೈತಿ, ನಮ್ ಮಣ್ಣು ಕೊಡ್ತೈತಿ. ಇದೆಲ್ಲ ಎದಕ್ ಬೇಕು ನಮ್ಗ? ನಾವ್ ಜೀವಂತ ಇರ್ಬೇಕಾತಂತಾರ ನಮ್ಗ ಮಣ್ಣು ಬೇಕು, ಭೂಮಿ ಬೇಕು, ನೀರ್ ಬೇಕು, ಗಾಳಿ ಬೇಕು. ಆದ್ರ ಆಕಿನ ಗಂಡ ಮತ್ತ ದಿ ಅದರ್ ಫಾರೆಸ್ಟರ್ಸ್, ಕಾಂಟ್ರಾಕ್ಟರ್ಸ್ ಅವ್ರ ಹೆಂಗ್ ಯಾವ ರೀತಿದಾಗ ನೋಡ್ತಾರ? ಅವ್ರು ಅದಕ್ಕೆ ಲಾಭ ಕೊಡ್ತೈತಿ. It gives us profit. It gives us resin as well as it gives us timber. ಕಟ್ಟಿಗೆ ಕೊಡ್ತೈತಿ. ಅಂದ್ರ ಕಟ್ಟಿಗೆ ಮತ್ತ
ಕಟ್ಟಿಗೆ, ಪ್ರೆಸನ್ ಇದೆಲ್ಲ ಮಾರಾಟ ಮಾಡ್ಕೊಂಡು ಏನಪ್ಪಾ ಲಾಭ ಪಡೆಯಬಹುದು ಅಂತ ಅವ್ರು ಹೇಳ್ತಾರೆ. ಆದ್ರೆ ಮಹಿಳೆಯರು ಅವ್ರದ್ದೇನು ವಿಚಾರ, ದಟ್ ದಿಸ್ ಗಿವ್ಸ್ ಅಸ್ ಲೈಫ್ ಅಂತ. ಈ ಫಾರೆಸ್ಟ್ ಗಿವ್ಸ್ ಅಸ್ ಲೈಫ್. ಇದು ಅರಣ್ಯ ಏನ್ ಕೊಡ್ತೈತಿ ನಮ್ಗಂದ್ರೆ ನಮ್ಗೆ ಜೀವನ ಕೊಡ್ತೈತಿ. ನಾವು ಜೀವಂತ ಇದ್ದಿದ್ದು ಎದಕ್ ಕಾರಣ ಅಂತಂದ್ರ ಇದು ಅರಣ್ಯ ಐತಿ ಅಂತಂದು ನಾವು ಜೀವಂತವಾಗಿದ್ದೀವಿ ಅಂತಂದು that is what the woman say. See, look at the value. How from both the points. ಎರಡು ಪಾಯಿಂಟ್ ದಿಂದ ನೋಡ್ರಿ, ಫ್ರಮ್ ದಿ ಮೆನ್ಸ್ ಪಾಯಿಂಟ್ ಆಫ್ ವ್ಯೂ as well as the women's point of view. ಅವ್ರದ್ದು ಹೆಂಗೈತಿ ನೋಡ್ರಿ ವಿಚಾರ. That these women say that it gives us life. It is the source of life. While the men are thinking about it in a commercial way. ಇದು ನಮ್ಗೆ ಹಣ ಕೊಡ್ತೈತಿ ಅಂತಂದು ಆ ರೀತಿ ನೋಡ್ರಿ. ವಿಚ್ ಇಸ್ ಮೋರ್ ವ್ಯಾಲ್ಯೂಯಬಲ್. ಯಾವ್ದು ವ್ಯಾಲ್ಯೂಯಬಲ್ ಅಪ್ಪ ಇದರಲ್ಲಿ? ಹಣ ಅಂತೂ ಬಂದ ಬರ್ತೈತಿ, ಆದ್ರೆ ಜೀವನಾನೇ ಇಲ್ಲ ಅಂದ್ರೆ ಹಣ ತಗೊಂಡು ಏನ್ ಮಾಡಕ್ ಸಾಧ್ಯ? When we do not have life, what is the use of the money? ಹಣ ಬಂದಿರ್ತೈತಿ, ಹಣ ಸಂಪಾದನೆ ಮಾಡಿರ್ತೀವಿ, ನಾವ ಜೀವಂತ ಇಲ್ಲ ಅದ್ರ ತಗೊಂಡ್ ಏನ್ ಮಾಡಕ್ ಸಾಧ್ಯ ಅಂತಂದು. ಸೊ ದಿಸ್ ಆರ್ ದ ಡಿಫ್ರೆಂಟ್ ವ್ಯೂ ಪಾಯಿಂಟ್ಸ್ ಫ್ರಮ್ ಆಫ್ ವುಮೆನ್ ಆಸ್ ವೆಲ್ ಎಸ್ ಮೆನ್ ಆಫ್ ದಿ ಫಾರೆಸ್ಟ್. ಇದು ಎಲ್ಲ ಏನ್ ಮಾಡಿತಪ್ಪ ಅಂತಂದ್ರ ದಿಸ್ ಇನ್ಸ್ಪೈರ್ಡ್ ವಂದನಾ ಶಿವ ಟು ಜಾಯಿನ್ ದಿ ಚಿಪ್ಕೋ ಮೂವ್ಮೆಂಟ್. ಇದರದಿಂದ ಆಕಿ ಏನಾದ್ರು ಪ್ರೇರಣೆ ಸಿಕ್ಕಿತ್ತು. ಪ್ರೇರಿತವಾಗಿ ಆಕೆ ಏನ್ ಮಾಡಿದ್ರು, ಶಿ ಜಾಯಿನ್ ದಿ ಚಿಪ್ಕೋ ಮೂವ್ಮೆಂಟ್. ಇದರಿಂದ ನೋಡಿನ ಆಕೆ ಚಿಪ್ಕೋ ಮೂವ್ಮೆಂಟ್ ಜಾಯಿನ್ ಆದ್ರು. ನೆಕ್ಸ್ಟ್ ಒನ್, ಬಿಯಾಂಡ್ ಮೋನೋಕಲ್ಚರ್ಸ್. ಇದು ಏನೈತೆ ಅಂತ ಅನ್ನೋದು ವಿಲ್ ಸಿ ಇಟ್ ಇನ್ ದಿ ನೆಕ್ಸ್ಟ್ ಚಾಪ್ಟರ್, ನೆಕ್ಸ್ಟ್ ಕ್ಲಾಸ್ ಒಳಗ ದಿಸ್ ಪೀಸ್ ಆಫ್ ಎಸ್ಸೇ ಈಸ್ ಹೆಂಗೈತಪ್ಪ ಅಂತಾರ ಪಾರ್ಟ್ ಆಗಿ ಕೊಟ್ಟಿದ್ದಾರೆ. ಎಂಟೈರ್ ಆಗಿ ಒಂದು ಸ್ಟೋರಿ ಗತಿ ಇಲ್ಲ. ಮೋನೋಕಲ್ಚರ್ಸ್ ಅಂತ ಒಂದು ಬೇರೆ ಐತಿ, ಆಮೇಲೆ ರೈಟ್ಸ್ ಆಫ್ ನೇಚರ್ ಆನ್ ದಿ ಗ್ಲೋಬಲ್ ಸ್ಟೇಜ್, ಹಿಂಗೆ ಬೇರೆ ಬೇರೆ ರೂಪದಲ್ಲಿ ಕೊಟ್ಟಿದ್ದಾರೆ ಶಾರ್ಟ್ ಎಸ್ಸೇಸ್ ಲೈಕ್. ಸೊ ಇನ್ ದಿ ನೆಕ್ಸ್ಟ್ ಕ್ಲಾಸ್ ವಿಲ್